Hey guys, good morning. Welcome back to my channel. ಓಕೆನಾ ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ಅಕ್ಷರಗಳಿವೆ. ಓಕೆನಾ, ಕಂಠಾಕ್ಷರಗಳು ಎಂದರೇನು, ತಾಲವ್ಯಾಕ್ಷರಗಳು ಎಂದರೇನು, ಓಕೆನಾ, ಕರ್ಕಶ ವರ್ಣಗಳು ಎಂದರೇನು, ಮೃದು ವರ್ಣಗಳು ಎಂದರೇನು, ಮತ್ತು ಗುಣಿತಾಕ್ಷರಗಳು, ಆಮೇಲೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು, ಅದರ ಕರ್ತು ಯಾವುದು, ಸಂಧ್ಯಾಕ್ಷರಗಳು ಯಾವುವು, ಕ್ಲೀಬ ವರ್ಣಗಳು ಎಂದರೇನು, ಇದರೆಲ್ಲದರ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ, ಇವತ್ತು ನಾವು ಯಾವುದರ ಬಗ್ಗೆ ತಿಳಿದುಕೊಳ್ಳೋಣ ಎಂದರೆ ಕೇಶಿರಾಜನ ಬಗ್ಗೆ. ಅಂದರೆ ಕೇಶಿರಾಜನ ಪ್ರಕಾರ ಎಷ್ಟು ವರ್ಣಮಾಲೆಗಳಿವೆ, ಯಾವ ಯಾವ ಅಕ್ಷರಗಳು ರಿಮೂವ್ ಆಗಿವೆ, ಯಾವ ಯಾವ ಅಕ್ಷರಗಳು ಮತ್ತೆ ಆ್ಯಡ್ ಆಗಿವೆ, ಸಂಸ್ಕೃತ ಆಗಲಿ ಹೊಸಗನ್ನಡದಲ್ಲಾಗಲಿ ಅಂತ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆನಾ, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣವಾ. ಏನಂದರೆ ಕನ್ನಡ ವ್ಯಾಕರಣಕ್ಕೆ ಮೂಲ ಕಾರಣವಾದ ಕೇಶಿರಾಜನ ಶಬ್ದಮಣಿ ದರ್ಪಣ ಅಂತ ನಾವು ಹೇಳ್ತೀವಿ. ಸೊ ಅವನ ಪ್ರಕಾರ ಅಚ್ಚಗನ್ನಡದಲ್ಲಿ ಎಷ್ಟು ವರ್ಣಮಾಲೆಗಳಿವೆ ಅಂತ ಇವತ್ತು ನಾವು ಸ್ಟಡಿಯನ್ನು ಮಾಡೋಣ. ಓಕೆನಾ, ಕೇಶಿರಾಜನ ಅಚ್ಚಗನ್ನಡದ ವರ್ಣಮಾಲೆಯಲ್ಲಿ ಅಕ್ಷರಗಳು 47 ಇವೆ. ಓಕೆನಾ, ಕೇಶಿರಾಜನ ಪ್ರಕಾರ ಇದು ಕೇಶಿರಾಜನ ಅಚ್ಚಗನ್ನಡದ ವರ್ಣಮಾಲೆಯಲ್ಲಿ ಅಕ್ಷರಗಳು 47 ಇವೆ. ಓಕೆನಾ, ಅ ಆ ಇ ಈ ಉ ಊ ಇಲ್ಲಿ ರಿಮೂವ್ ಆಗಿದೆ, ಎ ಐ ಓ ಔ ಇಲ್ಲ ಆಹ ಇಲ್ಲ. ಓಕೆನಾ, ಇದರಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ ಸ್ವರಗಳಲ್ಲಿ 12 ಅಕ್ಷರಗಳನ್ನು ಸ್ವರಗಳಲ್ಲಿ ಕೇಶಿರಾಜನ ತೆಗೆದುಕೊಂಡಿದ್ದಾನೆ. ರು ಇಲ್ಲ, ಆಮೇಲೆ ಇನ್ನೊಂದು ರು ಇಲ್ಲ. ಓಕೆನಾ, ನೆಕ್ಸ್ಟು ಅನುಸ್ವಾರ ಅಂದರೆ ಇದು ಎಷ್ಟಿದೆ, 1 ಇದೆ ಅನುಸ್ವಾರ. ಆಮೇಲೆ ವಿಸರ್ಗವನ್ನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಖ ಖ ಗ ಗ ನ್ಯ, ಇದು ಕ ವರ್ಗ, ಚ ಛ ಝ ಝ ನ್ಯ, ಇದು ಚ ವರ್ಗ, ಟ ಠ ಢ ಢ ನ, ಇದು ಟ ವರ್ಗ, ಥ ಥ ಧ ಧ ನ, ಇದು ತ ವರ್ಗ, ಫ ಫ ಭ ಭ ಮ, ಇದು ಪ ವರ್ಗ. ಇವು ವರ್ಗೀಯ ವ್ಯಂಜನಗಳು. ಹಾಗಾದರೆ ಟೋಟಲ್ ವರ್ಗೀಯ ವ್ಯಂಜನಗಳು ಎಷ್ಟಿವೆ? ಕೇಶಿರಾಜನ ಪ್ರಕಾರ 25 ವರ್ಗೀಯ ವ್ಯಂಜನಗಳಿವೆ. ಕ್ವಶನ್ ಕೇಳ್ತಾರೆ, ಕೇಶಿರಾಜನ ಪ್ರಕಾರ ಅಚ್ಚಗನ್ನಡ ವರ್ಣಮಾಲೆಯ ಅಕ್ಷರಗಳು ಎಷ್ಟು? 47. ಆಮೇಲೆ ಕೇಶಿರಾಜನ ಪ್ರಕಾರ ವರ್ಗೀಯ ವ್ಯಂಜನಗಳು ಎಷ್ಟು? 25 ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವರ್ಗೀಯ ವ್ಯಂಜನ ಆದಮೇಲೆ ಅವರ್ಗೀಯ ವ್ಯಂಜನಗಳನ್ನು ನಾವು ತೆಗೆದುಕೊಳ್ತೀವಿ. ಅದರಲ್ಲಿ ನೋಡಿ, ಇದರಲ್ಲಿ ಅಂದರೆ ಸಂಸ್ಕೃತದಲ್ಲಿ ಅಥವಾ ಒಂದು ಅಕ್ಷರ ಬರುತ್ತೆ. ನಾನು ಅದನ್ನು ಇವಾಗ ಬರೆದು ತೋರಿಸ್ತೀನಿ ನಿಮಗೆ. ಯ ಡ್ಯಾಶ್ ರ ಲ ವ ಸ ಹ ಡ್ಯಾಶ್ ಳ. ಆದಮೇಲೆ ಅಂದರೆ ಇನ್ನೊಂದು ಅಕ್ಷರ ಬರುತ್ತೆ ಇಲ್ಲಿ, ಅದನ್ನು ಕೂಡ ನಾವು ಏನಂತ ಹೇಳ್ತೀವಿ ಅಂದರೆ ರ ಅಂತಲೇ ಹೇಳ್ತೀವಿ. ಅದು ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ, ಯ ರ. ಓಕೆನಾ, ಇಲ್ಲಿ ನೋಡಿ, ನಾನಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದೀನಿ. ಇಲ್ಲಿ ಡ್ಯಾಶ್, ಇಲ್ಲಿ ಏನು ಬರುತ್ತೆ ಅಂದರೆ ಈ ಅಕ್ಷರ ಬರುತ್ತೆ. ಇದಕ್ಕೂ ಕೂಡ ನಾವು ರ ಅಂತಲೇ ಹೇಳ್ತೀವಿ, ಯ ರ ರ. ಓಕೆನಾ, ನೆಕ್ಸ್ಟು ಎಲ್ಲಿದೆ, ಇಲ್ಲಿ ನೋಡಿ, ಯ ರ ರ ಲ ವ ಸ ಹ, ಇಲ್ಲೊಂದು ಳ ಬರುತ್ತೆ. ಅದು ಯಾವ ಥರ ಬರುತ್ತೆ ಅಂದರೆ ಈ ಥರ ಬರುತ್ತೆ. ಈ ಥರ, ಇದು ಳ. ಓಕೆನಾ, ನೋಡಿ, ಅದಕ್ಕೂ ಕೂಡ ನಾವು ರ ಅಂತಲೇ ಹೇಳ್ತೀವಿ. ಯ ರ ರ ಲ ವ ಸ ಹ ಳ ಳ. ಇವು ಎಷ್ಟು ಇದೆ ಅಂದರೆ 9 ಅವರ್ಗೀಯ ವ್ಯಂಜನಗಳು ಇವೆ. ಓಕೆನಾ, ಯ ರ ರ ಲ ವ ಸ ಹ ಳ ಳ. ಅಂಡರ್ಸ್ಟುಡ್? ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ನನಗೆ ಕೆಳಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಅದೇ ರಿವಿಷನ್ ಮಾಡಿ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಓಕೆನಾ, ಇವಾಗ ನೆಕ್ಸ್ಟು ಅಚ್ಚಗನ್ನಡ ದೇಶೀಯ ಅಕ್ಷರಗಳು ಎಷ್ಟಿವೆ ಅಂತ ಕೇಳ್ತಾರೆ. ಅಚ್ಚ ಕನ್ನಡ ದೇಶೀಯ ಅಕ್ಷರಗಳು ಯಾವುವು? ಎ ಓ
ಡ್ಯಾಶ್ ಳ ಅಂದರೆ ನಾವು ಳನ ಯಾವ ಥರ ಬರಿತೀವಿ ಅಂದರೆ ನೋಡಿ ಎ ಓ ಳ ನಾನು ತೋರಿಸಿದೆಯಲ್ಲ ಸಿ ಳ ಇದು ಳ ಇದು ನೋಡಿ ಈ ಥರ ಬರೆದ್ರೆ ಇದು ರ ಆಗುತ್ತೆ ಓಕೆನಾ. ಇದು ಜಸ್ಟ್ ಇಷ್ಟೇ ಮಾಡಿದರೆ ಇದು ಳ ಆಗುತ್ತೆ. ನಾನು ಡ್ಯಾಶ್ ಮಾಡಿದ್ದೀನಲ್ಲ ಅಲ್ಲಿ ಇದು ಳ ಅಂತ ಕನ್ಸಿಡರ್ ಆಗುತ್ತೆ. ಸಿ ಯಾವಂದರೆ ಸಿ ಎ ಓ ಳ ಓಕೆನಾ. ಇವು ಅಚ್ಚ ಕನ್ನಡದ ದೇಶೀಯ ಅಕ್ಷರಗಳು. ಬಟ್ ಇವೇನಿದೆಯಲ್ಲ ಎ ಓ ಳ ಇವು ಸಂಸ್ಕೃತದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಚ್ಚ ಕನ್ನಡದ ದೇಶೀಯ ಅಕ್ಷರಗಳು ಎ ಓ ಳ, ಆದರೆ ಇವು ಸಂಸ್ಕೃತದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಯಾವ ಅಕ್ಷರಗಳು ಇಲ್ಲ, ಎ ಓ ಳ ಇವು ಸಂಸ್ಕೃತದಲ್ಲಿ ಇಲ್ಲ. ಮತ್ತೆ ಸೇರಿಕೊಂಡ ಸಂಸ್ಕೃತದ ಮೂಲಾಕ್ಷರಗಳು ಯಾವುವು? ರು, ಶ, ಶ ಆ್ಯಂಡ್ ಅಂದರೆ ಮತ್ತು ಅಹಾ. ಸಿ ಇಲ್ಲಿ ರು ಅನ್ನು ರಿಮೂವ್ ಮಾಡಿದ್ದಾರೆ, ಇಲ್ಲಿ ರು ಇಲ್ಲ. ಆಮೇಲೆ ಇಲ್ಲಿ ನೋಡಿ ಶ ಇಲ್ಲ ಓಕೆನಾ, ಶ ಇಲ್ಲ. ಆಮೇಲೆ ಇಲ್ಲಿ ಅಹಾ ಇಲ್ಲ. ಇದನ್ನು ಏನು ಮಾಡಿದ್ದಾರೆ ಮತ್ತೆ ಸಂಸ್ಕೃತದಲ್ಲಿ ಮೂಲಾಕ್ಷರಗಳನ್ನು ಸೇರಿಸಿಕೊಂಡಿದ್ದಾರೆ. ರು, ಶ, ಶ ಮತ್ತು ಅಹಾ. ಅಹಾ ಅಂದರೆ ವಿಸರ್ಗ 2 0 ಬರುತ್ತೆ. ಇದನ್ನು ನಾನು ಫುಲ್ ಕಂಪ್ಲೀಟಾಗಿ ಸ್ವರಗಳ ಬಗ್ಗೆ, ವಿಸರ್ಗ ಅನುಸ್ವಾರದ ಬಗ್ಗೆ ಪ್ರೀವಿಯಸ್ ಫಸ್ಟ್ ಕ್ಲಾಸ್ನಲ್ಲಿ ನಮಗೆ ಫುಲ್ಲು ನಾನು ಡೀಟೇಲ್ ಆಗಿ ಹೋಗಿ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅದನ್ನು ನೀವು ಹೋಗಿ ನೋಡ್ಬೋದು ಆಯಿತಾ. ಇದು ಕೇಶಿರಾಜನ ಅಚ್ಚಗನ್ನಡ ವರ್ಣಮಾಲೆಯಲ್ಲಿ 47 ಅಕ್ಷರಗಳಿವೆ. ಇವಾಗ ನೋಡಿ ಹೊಸಗನ್ನಡ ವರ್ಣಮಾಲೆಯಲ್ಲಿ ಎಷ್ಟಾಗುತ್ತವೆ ಅಂದರೆ 49 ಅಕ್ಷರಗಳು. ಯಾಕಂದರೆ ಇವುಗಳನ್ನ ಮತ್ತೆ ನಾವು ಸೇರಿಸಿಕೊಳ್ತೀವಿ. ಆವಾಗ ಎಷ್ಟಾಗುತ್ತೆ ಅಂದರೆ 49. ಹೊಸಗನ್ನಡದಲ್ಲಿ ಎಷ್ಟು ವರ್ಣಮಾಲೆಗಳಿವೆ ಅಂದರೆ 49. ಎಷ್ಟಿವೆ? 49 ವರ್ಣಮಾಲೆಗಳಿವೆ ಅಂದರೆ ಅಕ್ಷರಗಳಿವೆ ಅಂತ ಹೇಳ್ತೀವಿ. ಅಕ್ಷರಗಳಿಗೆ ವರ್ಣ ಎಂದು ಕರೆದವರು ಯಾರು? ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನಾನೆಲ್ಲ ಹೇಳ್ತಾ ಇರೋದೇ ನಿಮ್ಗೆ ಇವಾಗ ಕನ್ನಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸು ಓಕೆನಾ. ಅದರಲ್ಲಿ ಅಕ್ಷರಗಳಿಗೆ ವರ್ಣ ಎಂದು ಕರೆದವರು ಯಾರು ಅಂದರೆ ಕೇಶಿರಾಜ ಓಕೆನಾ. ಕೇಶಿರಾಜ ಅಕ್ಷರಗಳಿಗೆ ವರ್ಣ ಎಂದು ಕರೆದವರು ಯಾರು? ಅಕ್ಷರಗಳಿಗೆ ವರ್ಣ ಎಂದು ಕರೆದವರು ಕೇಶಿರಾಜ ಓಕೆನಾ. ನೆಕ್ಸ್ಟು ಗುಣಿತ ಅಕ್ಷರಗಳು. ಗುಣಿತ ಅಕ್ಷರಗಳೆಂದರೇನು ಇದು ಕೇಳ್ತಾರೆ, ಕ್ವಶನ್ ಬರುತ್ತೆ. ನಾನು ಗುಣಿತ ಅಕ್ಷರಗಳ ಬಗ್ಗೆ ಕಂಪ್ಲೀಟಾಗಿ ಒಂದು ಕ್ಲಾಸ್ನಲ್ಲಿ ನಾನು ಗುಣಿತ ಅಕ್ಷರಗಳ ಬಗ್ಗೆನೇ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೋಗಿ ನೋಡ್ಬೋದು. ಗುಣಿತ ಅಕ್ಷರಗಳು ಎಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಉಂಟಾಗುವ ಮಿಶ್ರಣಗಳಿಗೆ ಗುಣಿತ ಅಕ್ಷರ ಎನ್ನುತ್ತೇವೆ. ಗುಣಿತ ಅಕ್ಷರಗಳೆಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ನಮಗೆ ಗುಣಿತ ಅಕ್ಷರ ಸಿಗುತ್ತವೆ. ಆ ಮಿಶ್ರಣಕ್ಕೆ ನಾವು ಗುಣಿತ ಅಕ್ಷರ ಎಂದು ಹೇಳುತ್ತೇವೆ. ಹಾಗಾದರೆ ಕ ಇದು ಒಂದು ವ್ಯಂಜನ ಪ್ಲಸ್ ಇದಕ್ಕೆ ಏನು ಸೇರಿದೆ ಅಂದರೆ ಸ್ವರ ಅ ಸೇರಿದೆ, ಇದು ಕ ಆಗುತ್ತೆ. ಕ ಪ್ಲಸ್ ಆ ಕ ಪ್ಲಸ್ ಈ ಕಿ. ಇದೇ ಥರ ಕಂ ಕಹವರೆಗೂ ಏನಂದರೆ ಸ್ವರಗಳು ಮತ್ತು ವ್ಯಂಜನಗಳು ಕೂಡಿವೆ. ಸೊ ಇವುಗಳು ಸೇರಿ ನಮಗೆ ಗುಣಿತ ಅಕ್ಷರಗಳು ನಮಗೆ ಸಿಕ್ಕಿವೆ ಓಕೆನಾ. ಆಮೇಲೆ ನೆಕ್ಸ್ಟು ಇದು ಕೇಳ್ತಾರೆ ದ್ವಿತ್ವ ಎಂದರೇನು? ದ್ವಿತ್ವ ಎಂದರೆ ಒಂದೇ ಜಾತಿಯ 2 ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುತ್ತಾರೆ. ದ್ವಿತ್ವ ಎಂದರೆ ಒಂದೇ ಜಾತಿಯ ವ್ಯಂಜನಗಳು, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಇರುವುದಿಲ್ಲ, ಒಂದೇ ಜಾತಿಯ ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುತ್ತಾರೆ ಓಕೆನಾ. ಆಮೇಲೆ ಬೇರೆ ಬೇರೆ ವ್ಯಂಜನ ಸೇರಿದರೆ ಅದು ದ್ವಿತ್ವ ಆಗುವುದಿಲ್ಲ. ಒಂದೇ ಜಾತಿಯ ವ್ಯಂಜನಗಳು ಸೇರಿದರೆ ಮಾತ್ರ ದ್ವಿತ್ವ, ಬೇರೆ ಬೇರೆ ವ್ಯಂಜನಗಳು ಸೇರಿದರೆ ಅದು ದ್ವಿತ್ವ ಆಗುವುದಿಲ್ಲ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಇಲ್ಲಿ ನೋಡಿ ಕೃತಕ, ಹೃದಯ, ಮೈಸೂರು, ವೈಕುಂಠ ಇವೆಲ್ಲ ನೀವು ಏನಂತ ಹೇಳ್ತೀರಿ? ಒತ್ತಕ್ಷರಗಳಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇವೆಲ್ಲ ಒತ್ತಕ್ಷರಗಳು ಅಲ್ಲ. ಯಾಕಂದರೆ ವ್ಯಂಜನದ ಕೆಳಗೆ ವ್ಯಂಜನಗಳು ಬಂದರೆ ಮಾತ್ರ ಅವು ನಾವು ಒತ್ತಕ್ಷರಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ ಇಲ್ಲಿ ಕ ಇದೆ, ಇಲ್ಲಿ ಕ ಒತ್ತಕ್ಷರ ಬಂದಿಲ್ಲ, ಇಲ್ಲಿ ರು ಒತ್ತಕ್ಷರ ಬಂದಿದೆ, ಸೊ ಇದು ಒತ್ತಕ್ಷರ ಅಲ್ಲ. ಇಲ್ಲಿ ನೋಡಿ ಓಕೆನಾ. ಇಲ್ಲಿ ಹ ಇದೆ, ಹ ಕೆಳಗೆ ಹ ಒತ್ತಕ್ಷರ ಬಂದಿಲ್ಲ, ಇಲ್ಲಿ ರು ಒತ್ತಕ್ಷರ ಬಂದಿದೆ, ಇದು ಕೂಡ ಒತ್ತಕ್ಷರ ಅಲ್ಲ. ಇಲ್ಲಿ ಮ ಕೆಳಗೆ ಮ ಒತ್ತಕ್ಷರ ಬಂದಿಲ್ಲ, ವ ಕೆಳಗೆ ವ ಒತ್ತಕ್ಷರ ಬಂದಿಲ್ಲ, ಸೊ ಇವುಗಳು ಒತ್ತಕ್ಷರಗಳು ಅಲ್ಲ. ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಒತ್ತಕ್ಷರಗಳನ್ನು ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ನೀವು ಹೋಗಿ
ಅಲ್ಲಿ ನೋಡ್ಬೋದು. ಓಕೆನಾ. ವ್ಯಂಜನಗಳ ಕೆಳಗೆ ವ್ಯಂಜನಗಳು ಬಂದರೆ ಮಾತ್ರ ಅವುಗಳನ್ನ ನಾವು ಒತ್ತಕ್ಷರಗಳು ಅಂತ ನಾವು ಹೇಳ್ತೀವಿ. ಸೊ ಇವುಗಳು ಏನಂದರೆ ಒತ್ತಕ್ಷರಗಳು ಅಲ್ಲ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ನೋಡಿ, ನಾನು ನಿಮಗೆ ಸಂಧ್ಯಾಕ್ಷರಗಳ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಸ್ಟಡಿಯನ್ನು ಹೇಳಿದ್ದೆ, ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಅಲ್ಲಿ ನೀವು ಮತ್ತೆ ಹೋಗಿ ನೋಡ್ಬೋದು ಸಂಧ್ಯಾಕ್ಷರಗಳು ಎಂದರೇನು ಅಂತ. ಓಕೆನಾ. ಇಲ್ಲಿ ನೋಡಿ, ಅಂದರೆ ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಎಷ್ಟಿವೆ ಅಂದರೆ 4 ಇವೆ. ಆದರೆ ಹೊಸಗನ್ನಡದಲ್ಲಿ ಎಷ್ಟಿವೆ? ಕೇವಲ 2 ಇದೆ, ಐ ಮತ್ತು ಔ. ಆದರೆ ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಎಷ್ಟಿವೆ ಅಂದರೆ 4 ಇದೆ. ಇದನ್ನು ಕ್ವಶನ್ ಕೇಳ್ತಾರೆ. ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಎಷ್ಟು? 4. ಅವು ಯಾವುವು? ಎ, ಐ, ಓ, ಔ. ಬಟ್ ಹೊಸಗನ್ನಡದ ಪ್ರಕಾರ ಐ ಮತ್ತು ಔ ಅಷ್ಟೇ ಇದೆ. ಐ ಯಾವ ಥರ ಆಗಿದೆ? ಅನಲ್ಲಿ ಪ್ಲಸ್ ಇ ಕೂಡಿ ಐ ಆಗಿದೆ. ಅನಲ್ಲಿ ಪ್ಲಸ್ ಎ, ದೊಡ್ಡ ಎ ಕೂಡಿ ಐ ಆಗಿದೆ. ಅನಲ್ಲಿ ಪ್ಲಸ್ ಊ, ದೊಡ್ಡ ಊ ಕೂಡಿ ಓ ಆಗಿದೆ. ಅನಲ್ಲಿ ಪ್ಲಸ್ ಓ ಕೂಡಿ ಔ ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆನಾ. ಇದು ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು 4 ಇವೆ. ಅವು ಯಾವುವು ಅಂದರೆ ಎ, ಐ, ಓ, ಔ. ಓಕೆನಾ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೇಶಿರಾಜನ ಬಗ್ಗೆ ಸ್ವಲ್ಪ, ಅಂದರೆ ಅವನ ಪ್ರಕಾರ ವ್ಯಾಕರಣ ಯಾವ ಥರ ಬರುತ್ತೆ, ಯಾವ ಅಕ್ಷರಗಳು ಬರುತ್ತವೆ, ಯಾವ ಅಕ್ಷರಗಳನ್ನು ರಿಮೂವ್ ಮಾಡಿದ್ದಾರೆ ಅಂತ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ಕೇಶಿರಾಜನ ಪ್ರಕಾರ ವರ್ಣಮಾಲೆಗಳಲ್ಲಿ 47 ಅಕ್ಷರಗಳು, ಅನುಸ್ವಾರ 1. ಆಮೇಲೆ ವರ್ಗೀಯ ವ್ಯಂಜನಗಳು ಎಷ್ಟಿವೆ? 25 ಇದೆ. ಅವರ್ಗೀಯ ವ್ಯಂಜನಗಳು 9 ಇವೆ. ಆಮೇಲೆ ದೇಶೀಯ ಅಕ್ಷರಗಳು, ಅಚ್ಚ ಕನ್ನಡದ ದೇಶೀಯ ಅಕ್ಷರಗಳು ಎ, ಓ, ಳ, ಳ. ಓಕೆನಾ. ಆಮೇಲೆ ಸಂಸ್ಕೃತದ ಮೂಲಾಕ್ಷರಗಳು, ಮತ್ತೆ ಇವುಗಳನ್ನು ಸಂಸ್ಕೃತದ ಮೂಲಾಕ್ಷರಗಳಲ್ಲಿ ಸೇರಿಸಿಕೊಂಡಿದ್ದಾರೆ. ಅವು ಯಾವುವು ಅಂದರೆ ರು, ಶ, ಶ ಮತ್ತು ಅಹ. ಹೊಸಗನ್ನಡದಲ್ಲಿ ಎಷ್ಟು ವರ್ಣಮಾಲೆಗಳಿವೆ? 49 ವರ್ಣಮಾಲೆ ಅಥವಾ ಅಕ್ಷರಗಳಿವೆ. ಅಕ್ಷರಗಳಿಗೆ ವರ್ಣ ಎಂದು ಕರೆದವರು ಯಾರು? ಕೇಶಿರಾಜ. ಗುಣಿತ ಅಕ್ಷರಗಳು ಎಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ನಮಗೆ ಗುಣಿತಾಕ್ಷರಗಳು ಸಿಗುತ್ತವೆ. ದ್ವಿತ್ವ ಎಂದರೆ ಒಂದೇ ಜಾತಿ 2 ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಎನ್ನುತ್ತಾರೆ. ಓಕೆನಾ. ಒತ್ತಕ್ಷರಗಳು ಎಂದರೆ ವ್ಯಂಜನಗಳ ಕೆಳಗೆ ವ್ಯಂಜನಗಳು ಬಂದಾಗ ಮಾತ್ರ ನಾವು ಅವುಗಳಿಗೆ ಒತ್ತಕ್ಷರಗಳು ಅಂತ ಹೇಳ್ತೀವಿ. ದ್ವಿತ್ವ ಯಾವಾಗ ಆಗುವುದಿಲ್ಲ? ಬೇರೆ ಬೇರೆ ವ್ಯಂಜನ ಸೇರಿದರೆ ಅದಕ್ಕೆ ದ್ವಿತ್ವ ಆಗುವುದಿಲ್ಲ ಅಂತ ನಾವು ಹೇಳ್ತೀವಿ. ಓಕೆನಾ. ಆಮೇಲೆ ಸಂಯುಕ್ತ ಅಕ್ಷರಗಳೆಂದರೇನು, ಅದರಲ್ಲಿ ಎಷ್ಟು ಪ್ರಕಾರಗಳು, ಅದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಕೂಡ ನಾನು ಬೇರೆ ಒಂದು ಟಾಪಿಕ್ನ ಮಾಡಿಕೊಂಡು, ಸಂಯುಕ್ತ ಅಕ್ಷರ ಟಾಪಿಕ್ನ ಮಾಡಿಕೊಂಡು ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಅದನ್ನು ಕೂಡ ನೀವು ಹೋಗಿ ನೋಡ್ಬೋದು. ಓಕೆನಾ. ಇವಾಗ ನಿಮಗೆ ಯಾರಿಗೆಲ್ಲ ಏನಾದರೂ ಕನ್ಫ್ಯೂಷನ್ ಆಗಿದ್ದರೆ, ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ನನಗೆ ಕೆಳಗೆ ಕಮೆಂಟ್ ಮಾಡಿ ನೀವು ನನಗೆ ಹೇಳ್ಬೋದು. ಓಕೆನಾ ಗಾಯ್ಸ್. ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಮುಂದೆ ನಾನು ಅಂದರೆ ಎವ್ರಿ ಡೇ ನಾನು ಇಂಪಾರ್ಟೆಂಟ್ ವಿಡಿಯೋನ ನಿಮ್ಗೆ ಹಾಕಿರ್ತೀನಿ. ಅದು ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆನಾ ಗೈಸ್. ಈ ಎಲ್ಲ ವಿಡಿಯೋನ ಎಂಡ್ವರೆಗೂ ನೀವು ನೋಡಿ, ಫಾರ್ ಯುವರ್ ನಾಲೆಜ್ ಅಂತ ನಾನು ಹೇಳ್ತೀನಿ. ಓಕೆ ಬಾಯ್. ಓಕೆ ಗೈಸ್, ಬಾಯ್, ಟೇಕ್ ಕೇರ್, ಸೈನಿಂಗ್ ಆಫ್, ಬಾಯ್ ಬಾಯ್.